ಅಪ್ಪು ಬಾಸ್ ಅವರ ದೊಡ್ಡ ಮಗಳು ಧೃತಿ ಅವರು ತುಂಬಾನೇ ಒಳ್ಳೆ ಗುಣಗಳನ್ನ ಇಟ್ಕೊಂಡಿದ್ದಾರೆ. ಅಪ್ಪು ಬಾಸ್ಗೆ ಮಗಳು ಧೃತಿ ಅಂದ್ರೆ ತುಂಬಾನೇ ಇಷ್ಟ, ಸಖತ್ತಾಗಿ ಬೆಳೆಸಿದ್ದಾರೆ. ಮತ್ತೆ ಅವರಿಗೆ ಒಂದು ಆಸೆ ಇತ್ತು ಫಾರಿನ್ ಅಲ್ಲಿ ವ್ಯಾಸಂಗ ಮಾಡಬೇಕು ಅಂತ. ಅದೇ ರೀತಿ ಅಲ್ಲೂ ಕೂಡ ವ್ಯಾಸಂಗ ಮುಗಿಸಿ ಈಗ ಸದ್ಯಕ್ಕೆ ವೆಕೇಶನ್ ಅಥವಾ ಏನೋ ಗೊತ್ತಿಲ್ಲ, ಬಟ್ ಈಗ ಅಲ್ಲಿ ಬೆಂಗಳೂರಿನ ಮನೆಯಲ್ಲಿ ಇದ್ದಾರೆ. ಫ್ಯಾಮಿಲಿಗೆ ಸಮಯವನ್ನ ಕಳೀತಾ ಇದ್ದಾರೆ. ಅಪ್ಪು ಹೋದಂತಹ ಟೈಮ್ಲಿ ಅವರು ಫಾರಿನ್ ಅಲ್ಲೇ ಇರ್ತಾರೆ. ಅಪ್ಪು ಅವರನ್ನ ಕೊನೆಯದಾಗಿ ಅವರ ಮುಖವನ್ನ ನೋಡಕ್ಕೆ ಅಂತ್ಯ ಸಂಸ್ಕಾರಕ್ಕೆ ಬರ್ತಾರೆ. ಆ ಒಂದು ಕ್ಷಣ ಅಂತೂ ಇವತ್ತಿಗೂ ಕೂಡ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಫುಟೇಜ್ ಗಳನ್ನ ನೋಡಿರ್ಬೋದು. ಬಹಳಷ್ಟು ಕಣ್ಣೀರು ಅಭಿಮಾನಿಗಳು ಸಹ ಹಾಕಿದ್ದಾರೆ. ಮಕ್ಕಳನ್ನ ಆ ಒಂದು ಸ್ಥಿತಿಯಲ್ಲಿ ನೋಡಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಧೃತಿ ಮತ್ತೆ ವಂದಿತಾ ಅವರು ಅಪ್ಪು ಅವರ ದೊಡ್ಡ ಶಕ್ತಿ, ಪ್ರೀತಿಯ ಮಕ್ಕಳು. ಅಪ್ಪುಗೆ ಈ ಇಬ್ರು ಮಕ್ಕಳು ಅಂದ್ರೆ ತುಂಬಾನೇ ಒಂದು ಕಣ್ಣುಗಳಿದ್ದಂತೆ, ಸಖತ್ತಾಗಿ ಟೇಕ್ ಕೇರ್ ಮಾಡ್ತಾ ಇದ್ರು. ಶೂಟಿಂಗ್ ಇಂದ ಎಷ್ಟೇ ಲೇಟ್ ಆಗಿ ಬಂದ್ರು ಕೂಡ ಮಕ್ಕಳನ್ನ ಮಾತನಾಡಿಸ್ತಾ ಇದ್ರು. ಸೊ ಒಟ್ಟಿಗೆ ಟ್ರಿಪ್ಗೆ ಕರ್ಕೊಂಡು ಹೋಗ್ತಾ ಇದ್ರು, ಮಕ್ಕಳೊಟ್ಟಿಗೆ ಸಮಯವನ್ನ ಎಂಜಾಯ್ ಮಾಡ್ತಾ ಇದ್ರು, ಒಟ್ಟಿಗೆ ಆಡ್ತಾ ಇದ್ರು, ಡ್ಯಾನ್ಸ್ ಮಾಡ್ತಾ ಇದ್ರು. ಸೊ ಆ ರೀತಿಯ ಒಂದು ಜೋವಿಯಲ್ ಪರ್ಸನ್ ಆಗಿದ್ರು ಅಪ್ಪು ಅವರು. ಸೊ ಈಗ ಅಪ್ಪು ಅವರ ಒಂದು ಮಗಳ ಮದುವೆ ಯಾವಾಗ ಅಂತ ತುಂಬಾ ಜನ ಸಹ ಪ್ರಶ್ನೆ ಮಾಡ್ತಾ ಇರ್ತಾರೆ. ಅಶ್ವಿನಿ ಮೇಡಮ್ ಅವರು ಮುಂದೆ ನಿಂತು ಒಂದು ಮಗಳ ಮದುವೆನ ಸಹ ಮಾಡಲು ಮುಂದಾಗುತ್ತಾರೆ ಇನ್ನ ಒಂದು ಸ್ವಲ್ಪ ವರ್ಷಗಳಲ್ಲಿ. ಯಾಕೆಂದ್ರೆ ಅವರು ಇನ್ನ ವ್ಯಾಸಂಗ ಮಾಡ್ತಿದ್ದಾರ, ಆ ವ್ಯಾಸಂಗ ಮುಗಿದಿದೆ. ಒಂದು ಕಾನ್ವೊಕೇಶನ್ ಅನ್ನು ಸಹ ನೀವು ನೋಡಿರ್ತೀರಾ. ಬಹುಶಃ ಅವರು ನೆಕ್ಸ್ಟ್ ವರ್ಕ್ ಮಾಡೋಕ್ಕೆ ಸಿದ್ಧವಾಗಿರ್ತಾರೆ. ನೋಡೋಣ ಯಾವಾಗ ಅವರ ಒಂದು ಕಂಕಣ ಭಾಗ್ಯ ಮದುವೆಯನ್ನ ಮಾಡ್ತಾರೆ ಅಂತ. ಎಲ್ರಿಗೂ ಕೂಡ ಒಂದು ಕುತೂಹಲ ಇದೆ, ಅಪ್ಪು ಬಾಸ್ ಅವರ ಹಳಿಯ ಹೇಗಿರ್ತಾರೆ ಅಂತ ನೋಡೋದಕ್ಕೆ.